ಪುಷಪ್ಸ್ ಅನ್ನೋದು ಒಂದು ಎಕ್ಸಲೆಂಟ್ ಅಪರ್ ಬಾಡಿ ಎಕ್ಸರ್ಸೈಸ್. ಓಕೆ, ನಿಮ್ಮ ಚೆಸ್ಟ್, ಶೋಲ್ಡರ್, ಟ್ರೈಸೆಪ್ಸ್ಗೆ ಒಂದು ಎಕ್ಸಲೆಂಟ್ ಎಕ್ಸರ್ಸೈಸ್ ಫಾರ್ ಗ್ರೋತ್ ಆಲ್ಸೋ. ನೀವು ಈ ಮಸಲ್ಸ್ ಅನ್ನ ನೀವು ಗ್ರೋ ಮಾಡಬೇಕು ಅಂತಂದ್ರೆ ಪುಷಪ್ಸ್ ಅನ್ನ ಮಾಡಬಹುದು. ಅದ್ರ ಜೊತೆಗೆ ಸಿನ್ಸ್ ನೀವು ಒಂದು ಪ್ಲಾಂಕ್ ಪೊಸಿಷನ್ ಹಿಡ್ಕೋಬೇಕಲ್ಲ, ಅದಕ್ಕೆ ನಿಮ್ಗೆ ಫುಲ್ ಬಾಡಿ ಕೋರ್ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿಗೂ ಇದು ಒಂದು ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಬಹಳ ಜನ ಪುಷಪ್ಸ್ ನ ರಾಂಗ್ ವೇನಾಗ ಮಾಡ್ತಾರೆ. ಓಕೆ, ರೈಟ್ ವೇನಾಗ ಹೆಂಗ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನಾರ್ಮಲ್ ಪುಷಪ್ಸ್, ಆಮೇಲೆ ಸ್ವಲ್ಪ ಈಸಿಯರ್ ವರ್ಷನ್ಸ್ ಹೆಂಗ್ ಮಾಡೋದು, ನಿಮ್ಗೆ ಪುಷಪ್ಸ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಸ್ಟ್ರೆಂತ್ ಇಲ್ಲ ಅಂತಂದ್ರೆ. ಓಕೆ, ಆಮೇಲೆ ಸ್ವಲ್ಪ ಹಾರ್ಡರ್ ವೇರಿಯೇಷನ್ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾರ್ಮಲ್ ಪುಷಪ್ಸ್ ಮಾಡಿದ್ದು ಕೈ ಮತ್ತೆ ಡಿಸ್ಟೆನ್ಸ್ ಬಿಡ್ ಎಷ್ಟಿರಬೇಕು ಅನ್ನೋದು ಅದೇನು ಫಿಕ್ಸ್ಡ್ ಇರಂಗಿಲ್ಲ. ಬೇರೆ ಬೇರೆ ವೇರಿಯೇಷನ್ಸ್ ನಾವು ಬೇರೆ ಬೇರೆ ಬಿಡ್ಸ್ ಯೂಸ್ ಮಾಡ್ಬೋದು. ಅದ್ರ ನಾರ್ಮಲ್ ಪುಷಪ್ಸ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಶೋಲ್ಡರ್ಗಿಂತ ಸ್ವಲ್ಪ ಹೊರಗೆ ಇಟ್ಕೋಬೇಕು. ನೀವು ಈ ತರ ಗೇನ್ ಎಣಿಸಿ ತಗೋಬೇಕಂತ ಏನಿಲ್ಲ. ಓಕೆ, ನಿಮ್ ಶೋಲ್ಡರ್ ಬಿಡ್ತ್ ಎಷ್ಟೈತಿ ಅದಕ್ಕಿಂತ ಸ್ವಲ್ಪ ವೈಡ್ ಇಟ್ಕೊಂಡ್ರೆ ಸಾಕು. ಸೊ ಸ್ಟಾರ್ಟಿಂಗ್ ಪೊಸಿಷನ್ ಒಳಗ ನಿಮ್ದು ಪುಷಪ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ಲಾಂಕ್ ಪೊಸಿಷನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆ ಪ್ಲಾಂಕ್ ಪೊಸಿಷನ್ ಹೋಲ್ಡ್ ಮಾಡಬೇಕು. ನಿಮ್ಮ ಬಾಡಿ ಸ್ಟ್ರೇಟ್ ಮೇಂಟೈನ್ ಮಾಡಬೇಕು. ಓಕೆ, ಈ ತರ ಸ್ಯಾಗ್ ಆಗಬಾರ್ದು ಅಥವಾ ಈ ತರ ಮೇಲೆ ಹೇಳಬಾರ್ದು. ಓಕೆ, ಸೊ ಆ ಪ್ಲಾಂಕ್ ಪೊಸಿಷನ್ ಹೋಲ್ಡ್ ಮಾಡಿಕೊಂಡು ಓಕೆ ನೀವು ಕೈ ಬೆಂಡ್ ಮಾಡಿದ್ರೆ ಕೆಳಗೆ ಹೋಗ್ತೀರಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ನಾವು ಇನ್ನೊಂದು ಏನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ, ನಾವು ಮೋಸ್ಟ್ಲಿ ನಮ್ಮ ಚೆಸ್ಟ್ ಮಸಲ್ಸ್ಗೆ ಇದು ಜಾಸ್ತಿ ಮೇನ್ ವರ್ಕಿಂಗ್ ಮಸಲ್ ಅಂತ ಹೇಳ್ಬೋದು. ಓಕೆ, ಸೊ ನಾವು ಈ ಮೂವ್ಮೆಂಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಸೊ ಹೆಂಗ್ ಮಾಡ್ಬೇಕಂತ ನಾವು ಒಂದ್ಸತಿ ತೋರಿಸ್ಬಿಡ್ತೇನೆ. ಕೈ ಶೋಲ್ಡರ್ ಇಂದ ಸ್ವಲ್ಪ ಹೊರಗೆ ಇಟ್ಕೋರಿ. ಓಕೆ, ಕಾಲು ಅಬೌಟ್ ಶೋಲ್ಡರ್ ಬಿಟ್ಟು ಇಟ್ಕೋರಿ ನಾರ್ಮಲ್ ಇದು ಪುಷಪ್ಸ್ಗೆ. ಓಕೆ, ಆಮೇಲೆ ನೀವು ಈ ತರ ಒಂದು ಪ್ಲಾಂಕ್ ಪೊಸಿಷನ್ ನೀವು ಸ್ಟಾರ್ಟ್ ಮಾಡಬೇಕು. ಓಕೆ, ಆಮೇಲೆ ಕೆಳಗೆ ಹೋಗ್ಬೇಕಾದ್ರೆ ನೀವು ಸ್ಟ್ರೇಟ್ ಕೆಳಗೆ ಹೋಗ್ಬೇಕಂತಿಲ್ಲ. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಬೋಸ್ ಇಂದ ಬೆಂಡ್ ಆಗಕ್ಕೆ ಹೋಗ್ಬೇಕು. ಎಲ್ಬೋಸ್ ಇಂದ ಬೆಂಡ್ ಆದ್ರೆ ಸ್ಟ್ರೇಟ್ ಹೋಗ್ತೈತಿ ಕೆಳಗೆ. ಓಕೆ, ಇಲ್ಲೇ ನಮ್ಮ ಚೆಸ್ಟ್ ಗೆ ಜಾಸ್ತಿ ಎಫೆಕ್ಟ್ ಇರಂಗಿಲ್ಲ, ನಮ್ಮ ಟ್ರೈಸೆಪ್ಸ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗಕ್ಕೆ ಶುರು ಆಗ್ತೈತಿ. ಓಕೆ, ನಾವು ಆಕ್ಚುಲಿ ಸ್ವಲ್ಪ ಫಾರ್ವರ್ಡ್ ಹೋಗ್ಬೇಕಾಗೈತಿ. ಇಲ್ಲಿ ನಮ್ಮ ಚೆಸ್ಟ್ ನಮ್ಮ ಕೈ ಮಧ್ಯೆ ಬಂದು ಟಚ್ ಆಗಬೇಕು. ಓಕೆ, ಸೊ ಈ ತರ ಚೆಸ್ಟ್ ಪೂರ್ತಿ ಮೇಲೆ ಟಚ್ ಆಗ್ಬಿಟ್ಟ ಹೋಗ್ಲಿ, ಮೇಲೆ ಬರ್ಲಿ. ಓಕೆ, ಸ್ವಲ್ಪ ಹಿಪ್ಸ್ ಮೇಲೆ ಹೋದ್ರೂ ಪರವಾಗಿಲ್ಲ. ಓಕೆ, ನಿಮ್ಮ ಪ್ಲಾಂಕ್ ಪೊಸಿಷನ್ ಹೋಲ್ಡ್ ಮಾಡಿಕೊಂಡು ಓಕೆ ವಾಪಸ್ ಅದ ಪೊಸಿಷನ್ ಬರಬೇಕು. ಓಕೆ, ಕೆಳಗೆ ಹೋದಾಗ ಸ್ವಲ್ಪ ಮುಂದೆ ಹೋಗ್ತೀರಿ, ಸೊ ದಟ್ ನಿಮ್ಮ ಚೆಸ್ಟ್ ಕೈ ಮಧ್ಯೆ ಬರ್ತೈತಿ. ವಾಪಸ್ ಬಂದಾಗ ಮತ್ತೆ ಸ್ಟಾರ್ಟಿಂಗ್ ಪೊಸಿಷನ್ ಬರ್ತೈತಿ. ಈಗ ನನ್ನ ಹತ್ರ ನಾರ್ಮಲ್ ಪುಷಪ್ಸ್ ಮಾಡುವಷ್ಟು ಸ್ಟ್ರೆಂತ್ ಇಲ್ಲ ಅಥವಾ ನನ್ನ ಬಾಡಿ ವೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಐತಿ ಅಂತಂದ್ರೆ ನಂಗೆ ನಾರ್ಮಲ್ ಪುಷಪ್ಸ್ ಮಾಡಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ಅದ್ರ ಈಸಿಯರ್ ವೇರಿಯೇಷನ್ ಹೆಂಗಪ್ಪ ಅಂದ್ರೆ, ನೀವು ಸ್ವಲ್ಪ ಹೈಟ್ ಮೇಲೆ ಕೈ ಇಟ್ಕೊಂಡು ಮಾಡ್ಬೋದು. ಈಗ ನನ್ನ ಹತ್ರ ಇಲ್ಲಿ ಬೆಂಚ್ ಐತಿ, ನಾನು ಬೆಂಚ್ ಮೇಲೆ ಕೈ ಇಟ್ಕೊಂಡು ಮಾಡಿ ನಿಮ್ಗೆ ತೋರಿಸ್ತೀನಿ. ನೀವು ಬೆಡ್ ಮೇಲೆ, ಸೋಫಾ ಮೇಲೆ ಅಥವಾ ಟೇಬಲ್ ಮೇಲೆ ನೀವು ಹೈಟ್ ಎಷ್ಟು ಜಾಸ್ತಿ ಮಾಡ್ತೀರಿ ಅಷ್ಟು ಈಸಿ ಆಗ್ತಾ ಹೋಗ್ತೈತಿ. ಹೈಟ್ ಎಷ್ಟು ಕಡಿಮೆ ಮಾಡ್ತಾ ಹೋಗ್ತೀರಿ ಅಷ್ಟು ಡಿಫಿಕಲ್ಟ್ ಆಗ್ತದೆ. ಅಂಡ್ ಫೈನಲಿ ನೀವು ಹೈಟ್ ಕಮ್ಮಿ ಮಾಡ್ತಾ 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 ಸ್ಟೆಪ್ ಬೈ ಸ್ಟೆಪ್ ಫುಲ್ ಫ್ಲೋರ್ ಪುಷಪ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಎವ್ರಿಥಿಂಗ್ ಎಲ್ಸ್ ರಿಮೇನ್ ಸೇಮ್. ಓಕೆ, ನಿಮ್ಮ ಕೈ ಅಷ್ಟು ಹೈಟ್ ಮೇಲೆ ಇರುತ್ತೆ. ಓಕೆ, ಅಬೌಟ್ ಶೋಲ್ಡರ್ ವಿಡ್ತ್ಗಿಂತ ಜಾಸ್ತಿ ಹೊರಗೆ ಇಟ್ಕೊರಿ ಕೈ. ಓಕೆ, ಇಟ್ ಅಬೌಟ್ ಶೋಲ್ಡರ್ ವಿಡ್ತ್ ಇಟ್ಕೊರಿ. ಇಲ್ಲಿಂದ ಒಂದು ಪ್ಲಾಂಕ್ ಪೊಸಿಷನ್ಗೆ ಬರ್ರಿ. ಓಕೆ, ಆಮೇಲೆ ಮೇಕ್ ಶೂರ್ ನಿಮ್ಮ ಚೆಸ್ಟ್ ಫಾರ್ವರ್ಡ್ ಇಟ್ಕೊಂಡು ಕೆಳಗೆ ಹೋಗ್ರಿ, ಎದಿ ಟಚ್ ಮಾಡ್ರಿ ಬೆಂಚಿಗೆ, ಮೇಲೆ ಬರ್ರಿ. ಓಕೆ, ಆಲ್ ದ ವೈ ನಿಮ್ಮ ಪ್ಲಾಂಕ್ ಪೊಸಿಷನ್ ಹೋಲ್ಡ್ ಮಾಡಿಕೊಂಡು ಮಾಡ್ರಿ. ಓಕೆ, ಕೆಳಗೆ ಹೋಗ್ಬೇಕಾದ್ರೆ ಕಂಟ್ರೋಲ್ ಆಗಿ ಹೋಗ್ರಿ. ಓಕೆ, ಮೇಲೆ ಬರ್ಬೇಕಾದ್ರೆ ಫಾಸ್ಟ್ ಆಗಿ ಮೇಲೆ ಬರ್ರಿ. ಕೆಳಗೆ ಹೋಗ್ಬೇಕಾದ್ರೆ ಸ್ಲೋ ಆಗಿ ಹೋಗ್ರಿ, ಮೇಲೆ ಫಾಸ್ಟ್ ಆಗಿ ಬರ್ರಿ. ಓಕೆ, ಈಗ ನೀವು ಹೈಟ್ ಮೇಲೆ ಪುಷಪ್ಸ್ ಮಾಡೋದು ಈಸಿ ಆಗ್ತೈತಲ್ಲ, ನೀವು ಈಸಿ ಆದಂಗ ನಿಮ್ಮ ಹೈಟ್ ಕಡಿಮೆ ಮಾಡ್ತಾ ಮಾಡ್ತಾ ನೀವು ಫ್ಲೋರ್ ಪುಷಪ್ಸ್ಗೆ ನೀವು ಪ್ರೋಗ್ರೆಸ್ ಮಾಡಿ. ಕಂಪ್ಲೀಟ್ ನಾರ್ಮಲ್ ಪುಷಪ್ಸ್ ಮಾಡೋಕ್ಕಿಂತ ಮುಂಚೆ ನೀವು ನೀ ಪುಷಪ್ಸ್ ಇಂದ ಸ್ಟಾರ್ಟ್ ಮಾಡಿ. ಈ ಪುಷಪ್ಸ್ ಹೆಂಗಂತಂದ್ರೆ, ನೀವು ನಿಮ್ಮ ಫೀಟ್ ಮೇಲೆ ಇರಂಗಿಲ್ಲ, ನಿಮ್ಮ ನೀಸ್ ಮೇಲೆ ಇರ್ತೀರಿ. ಸೊ ಓವರ್ ಆಲ್ ಬಾಡಿ ವೇಟ್
ಓವರ್ ಆಲ್ ನಿಮ್ಮ ಆರ್ಮ್ಸ್ ಮೇಲೆ ಮತ್ತು ಚೆಸ್ಟ್ ಮೇಲೆ ಲೋಡ್ ಕಡಿಮೆ ಆಗ್ತದೆ. ಓಕೆ, ನಿಮ್ಮ ಫುಲ್ ಬಾಡಿ ವೇಟ್ ಇದ್ದು ಲೋಡ್ ಬೀಳಂಗಿಲ್ಲ. ಇದನ್ನ ಹೆಂಗ್ ಮಾಡೋದು ಅಂತಂದ್ರೆ ಸಿಮಿಲರ್ಲಿ ನೀವು ನೀಸ್ ಅನ್ನ ನೆಲಕ್ಕೆ ಇಟ್ಕೋಬಹುದು, ಇದು ಫೀಟ್ ಅನ್ನ ನೆಲಕ್ಕೆ ಇಟ್ಕೋಬಹುದು, ಈಗ ನೀಸ್ ನೆಲಕ್ಕೆ ಇಟ್ಕೋಬೇಕು. ಓಕೆ, ಅಗೇನ್ ಇಲ್ಲಿಂದ ನೀವು ಪ್ಲಾಂಕ್ ಪೊಸಿಷನ್ ಬರಬೇಕು. ಓಕೆ, ಬಾಡಿ ಪ್ಲಾಂಕ್ ಪೊಸಿಷನ್ ಆಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು. ಓಕೆ, ಆಮೇಲೆ ಸೇಮ್ ಮೇಲೆ ಚೆಸ್ಟ್ ಮುಂದಿಟ್ಕೊಂಡು ಪುಷ್ ಮಾಡಿ ಚೆಸ್ಟ್ ಮೇಲೆ ಕತ್ತಂಬಟ ಹೋಗ್ರಿ, ವಾಪಸ್ ಬನ್ನಿ. ಓಕೆ, ಇದನ್ನ ಹಿಂಗ ಮಾಡಕ್ ಹೋಗ್ಬೇಡ್ರಿ. ಓಕೆ, ಹಿಪ್ಸ್ ಯೂಸ್ ಮಾಡಕ್ ಹೋಗ್ಬೇಡ್ರಿ, ಹಿಪ್ಸ್ ಲಾಕ್ ಇಟ್ಕೋರಿ. ಓಕೆ, ಬಾಡಿ ಒಂದು ಸ್ಟ್ರೇಟ್ ಲೈನ್ ಆಗಿ ಇಟ್ಕೋರಿ ಪ್ಲಾಂಕ್ ಪೊಸಿಷನ್ ನಾಗ. ಓಕೆ, ಶೋಲ್ಡರ್ ಮುಂದೆ ಹೋಗ್ಲಿ, ಟಚ್ ಆಗಲಿ, ಆಮೇಲೆ ವಾಪಸ್ ಬರ್ರಿ. ಓಕೆ, ಇಂಪಾರ್ಟೆಂಟ್ ನೀವು ನಿಮ್ಮ ಪ್ಲಾಂಕ್ ಪೊಸಿಷನ್ ಅನ್ನ ಹೋಲ್ಡ್ ಮಾಡಿ. ಓಕೆ, ಸೊ ಇದರಿಂದ ನೀವು ನೆಕ್ಸ್ಟ್ ನಾರ್ಮಲ್ ಪುಷಪ್ಸ್ ಗೆ ಪ್ರೋಗ್ರೆಸ್ ಆಗಿ. ಪುಷಪ್ಸ್ ಮಾಡಬೇಕಾದ್ರೆ ನಿಮ್ಮ ಶೋಲ್ಡರ್ ಪೊಸಿಷನಿಂಗ್ ಬಹಳ ಇಂಪಾರ್ಟೆಂಟ್ ಆಕೈತಿ. ಯಾಕಂದ್ರೆ ನಿಮ್ಮ ಶೋಲ್ಡರ್ ನ ಸ್ಟೇಬಲ್ ಇಟ್ಕೋಬೇಕು ನೀವು, ಅದರ್ವೈಸ್ ನಿಮ್ಮ ಶೋಲ್ಡರ್ ನೀವು ಯೂಸ್ ಮಾಡ್ಕೋಬಹುದು. ಆಮೇಲೆ ಇಫೆಕ್ಟಿವ್ ಆಗಿ ನಿಮ್ಮ ಚೆಸ್ಟ್ ಮಸಲ್ಸ್ ಆಮೇಲೆ ಶೋಲ್ಡರ್ ಮಸಲ್ಸ್ ಟ್ರೈಸೆಪ್ಸ್ ಪ್ರಾಪರ್ ಆಗಿ ಎಂಗೇಜ್ ಆಗ್ಬೇಕು ಅಂದ್ರೆ ಈ ಒಂದು ವಿಷಯ ನೀವು ಗಮನದಲ್ಲಿಟ್ಬೇಕು. ಈಗ ಪುಷಪ್ಸ್ ಮಾಡ್ಬೇಕಾದ್ರೆ ನಿಮ್ಮ ಶೋಲ್ಡರ್ಸ್ ಎಕ್ಸ್ಟರ್ನಲಿ ರೋಟೇಟೆಡ್ ಇರಬೇಕು. ಓಕೆ, ಎಕ್ಸ್ಟರ್ನಲಿ ರೋಟೇಟೆಡ್ ಅಂತಂದ್ರೆ ನಿಮ್ಮ ಶೋಲ್ಡರ್ಸ್ ಈ ತರ ಹೊರಗಡೆ ರೋಟೇಟೆಡ್ ಇರಬೇಕು, ನಿಮ್ಮ ಚೆಸ್ಟ್ ಫಾರ್ವರ್ಡ್ ಇರಬೇಕು. ಓಕೆ, ಸೊ ಸೈಡ್ ಇಂದ ತೋರಿಸಿದ್ರೆ ನಿಮ್ಗೆ ಬೆಟರ್ ಇದು ಇರ್ತೈತಿ. ಓಕೆ, ಎಕ್ಸ್ಟರ್ನಲಿ ರೋಟೇಟೆಡ್ ಅಂದ್ರೆ ಶೋಲ್ಡರ್ ಈ ತರ ಹೊರಗಡೆ ರೋಟೇಟ್ ಆಗಬೇಕು, ಆಮೇಲೆ ಚೆಸ್ಟ್ ಫಾರ್ವರ್ಡ್ ಇರಬೇಕು. ಓಕೆ, ಇಂಟರ್ನಲ್ ರೊಟೇಷನ್ ಅಂತ ಹಿಂಗಿರ್ತೈತಿ. ಓಕೆ, ನಿಮ್ಮ ಏನಂತಾರೆ ಶೋಲ್ಡರ್ಸ್ ಸ್ಟ್ರಕ್ ಆಗ್ತಾವ, ಆಮೇಲೆ ಶೋಲ್ಡರ್ಸ್ ಈ ತರ, ಎಲ್ಬೋಸ್ ಈ ತರ ಹೊರಗೆ ಪಾಯಿಂಟ್ ಆಗಕ್ಕೆ ಶುರು ಮಾಡ್ತಾರೆ, ಫ್ಲೇರ್ ಆಗ್ತಾವ ಎಲ್ಬೋಸ್. ಓಕೆ, ಇದನ್ನ ಅವಾಯ್ಡ್ ಮಾಡಬೇಕು. ಎಲ್ಬೋಸ್ ಅನ್ನ ಓಕೆ ಟಚ್ ಮಾಡಬೇಕು, ಆಮೇಲೆ ಶೋಲ್ಡರ್ ಅನ್ನ ಎಕ್ಸ್ಟರ್ನಲಿ ರೊಟೇಟ್ ಮಾಡಿ ನಿಮ್ಮ ಚೆಸ್ಟ್ ಫಾರ್ವರ್ಡ್ ಇಟ್ಕೋಬೇಕು. ಓಕೆ, ಆಮೇಲೆ ನೀವು ಕೆಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಈ ತರ ಆಂಗಲ್ ಒಳಗೆ ಇಟ್ಕೋಬೇಕು ನಿಮ್ಮ ಎಲ್ಬೋಸ್ ಅನ್ನ. ಓಕೆ, ಈ ತರ ಇಟ್ಕೋಬಾರ್ದು. ಆಲ್ವೇಸ್ ಒಂದು 15 ಡಿಗ್ರೀಸ್ ಇಂದ ಹಿಡ್ಕೊಂಡು 45 ಡಿಗ್ರೀಸ್ ಆಂಗಲ್ ಇಲ್ಲಿಂದ ನಿಮ್ಗೆ ಇಟ್ಕೊಳಕ್ಕೆ. ಓಕೆ, ಸೊ ಎಕ್ಸ್ಟರ್ನಲಿ ರೊಟೇಟೆಡ್. ಓಕೆ, ಸ್ಲೈಟ್ ಆಂಗಲ್ ಒಳಗ. ಓಕೆ, ಆಮೇಲೆ ನೀವು ಕೆಳಗೆ ಹೋಗ್ಬೇಕಾದ್ರೆ ಆಲ್ವೇಸ್ ಚೆಸ್ಟ್ ಫಾರ್ವರ್ಡ್. ಓಕೆ, ಆಮೇಲೆ ಮೇಲ್ ಬರ್ಬೇಕಾದ್ರೆ ಇದನ್ನ ನೀವು ಒಳಗೆ ಸ್ಕ್ವೀಸ್ ಮಾಡಬೇಕು ಈ ತರ. ಓಕೆ, ಚೆಸ್ಟ್ ಅನ್ನು ಸ್ಕ್ವೀಸ್ ಮಾಡಬೇಕು. ಓಕೆ, ಕೆಳಗಡೆ ಹೋದಾಗ ನಿಮ್ಮ ಚೆಸ್ಟ್ ಸ್ಟ್ರೆಚ್ ಆಗ್ತೈತಿ. ಸೊ ಈ ಒಂದು ಮೂವ್ಮೆಂಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಮೇಲೆ ಬರ್ಬೇಕಾದ್ರೆ ಆಕ್ಚುಲಿ ನೀವು ಹಿಂಗ ಪ್ರೆಸ್ ಮಾಡಬೇಕು. ಓಕೆ, ಈ ತರ ಸ್ಟ್ರೆಚ್ ಆದಾಗ ಹಿಂಗಿರ್ತೈತಿ, ಆಮೇಲೆ ಪ್ರೆಸ್. ಓಕೆ, ಕೆಳಗೆ ಹೋದಾಗ ಸ್ಟ್ರೆಚ್, ಮೇಲೆ ಬಂದಾಗ ಕಾಂಟ್ರಾಕ್ಟ್. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ ಗಮನದಾಗ ಇಟ್ಕೋರಿ. ಇದರಿಂದ ನಿಮ್ಗೆ ಶೋಲ್ಡರ್ ಇಂಜುರೀಸು ಅಥವಾ ಶೋಲ್ಡರ್ಗೆ ಸ್ಟ್ರೆಸ್ ಆಗೋದು ಅವಾಯ್ಡ್ ಆಗ್ತೈತಿ. ಆಮೇಲೆ ಆಕ್ಚುಲಿ ನಿಮ್ಗೆ ಜಾಸ್ತಿ ಸ್ಟ್ರೆಂತ್ ಬರ್ತೈತಿ, ಆಮೇಲೆ ಜಾಸ್ತಿ ಕಂಟ್ರೋಲ್ ಇರ್ತೈತಿ ಪುಷಪ್ಸ್ ಮಾಡ್ಬೇಕಾದ್ರೆ.